ಏನ್ ರಣತಂತ್ರ ಮಾಡಿದ್ರು ಸರ್ ಗೆಲ್ಬೇಕು ಅಂತಾನೆ ಹಾಕಿದೀವಿ. ನಮ್ಮ ಓಟ್ ನಾವು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕಿದ್ರೆ ನಾವು ಗೆಲ್ತೀವಿ. ಈಗ ಆಮಿಷ ಒಡ್ಡಿದ್ರಂತ ನಿಜಾನ ಸರ್? ಯಾರು ಜೆಡಿಎಸ್ ನವರು ಚುನಾವಣೆ ಅಂದ್ಮೇಲೆ ಎಲ್ಲರೂ ಆಮಿಷ ಓಟ ಸರ್ವೇ ಸಾಮಾನ್ಯ ಅಲ್ವಾ? ಯಾವ ಆಮಿಷಕ್ಕೂ ನಮ್ಮ ಶಾಸಕರು ಬಲಿಯಾಗಿಲ್ಲ. ಅಲ್ಲ ಆತ್ಮಸಾಕ್ಷಿಯ ಮತಗಳು ಅಂತ ಹೇಳ್ತಿದ್ರೆ ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ಬೇಕು ಅಂತಂದ್ರೆ ದಳದವರೇ ನಮ್ಗೆ ಹಾಕ್ಬೇಕು. ಯಾರಾದ್ರೂ ಹಾಕ್ತಾರ ಸರ್? ದಳದವ್ರನ್ನ ಅಪ್ರೋಚ್ ಮಾಡಿದ್ರ? ಇಲ್ಲ, ನಾವು ಹೇಳಿಲ್ವ. ನಮ್ಮ ಓಟ್ನ ನಾವು ಕರೆಕ್ಟ್ ಮಾಡ್ಕೊಂಡಿದೀವಿ. ನಮ್ಮ ಓಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ನಾವು ಕರೆಕ್ಟ್ ಆಗಿ 140 ವೋಟ್ಸ್ ಇದೆ, ನಾವೆಲ್ಲ ಗೆಲ್ತೀವಿ. ಆತ್ಮಸಾಕ್ಷಿ ಮತ ಹಾಕ್ಬೇಕಾಗತ್ತೆ ಅಂತ ಅವ್ರಿಗೆ ಆತ್ಮಸಾಕ್ಷಿ ಇಲ್ವಲ್ಲ, ಅದಕ್ಕೆ ಅವ್ರ ಆತ್ಮಸಾಕ್ಷಿ ಮತ ಕೇಳ್ತಾವ್ರೆ. ಅಲ್ಲ ದಳದವ್ರನ್ನ ಆಪರೇಟ್ ಮಾಡಿದಿರಿ ಅಂತ ಸರ್? ಅವೆಲ್ಲ ಸುಳ್ಳು. ಆತರ ಏನಿಲ್ಲ ಸರ್. ಇವತ್ತು ಒಗ್ಗಟ್ಟಿನಿಂದ ರೆಸಾರ್ಟ್ ಹೋಗಿದ್ದಾರೆ, ಆದ್ರೆ ಹೆದರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾತನ್ನ ಜೆಡಿಎಸ್ ಇರ್ಲಿ ಪಾಪ, ಅವ್ರು ಹಾಗೆ ಹೇಳೋದಲ್ವಾ. ವಿರೋಧಿಗಳು ಇನ್ನೇನು ಹೇಳ್ತಾರೆ? ವಿರೋಧಿಗಳು ಕಾಮೆಂಟ್ ಮಾಡ್ಬೇಕಲ್ಲ, ಮಾಡಿದಾರೆ ಅಷ್ಟೇ. ಎದ್ರುಕೊಂಡು ಹೋಗೋದಲ್ಲ, ನಮ್ಮ ಒಗ್ಗಟ್ಟ ಪ್ರದರ್ಶನ ಮಾಡಿದೀವಿ ಅಷ್ಟೇ. ಅಲ್ಲ ನಿಮ್ಮ ಶಾಸಕರು ಅವರು ಎಲ್ಲ ಹೋಗೋರಲ್ವಾ ರೆಸಾರ್ಟ್ಗೆ, ಹೋಟ್ಲಿಗೆ ಹೋಗೋರಲ್ವಾ? ಅವ್ರು ಎದ್ರುಕೊಂಡು ಹೋಗೋರು ಹಂಗಾರೆ? ಅವೆಲ್ಲ ತಪ್ಪು. ಇಲ್ಲ, ಅದು ಗೊತ್ತಿಲ್ಲ ನಮ್ಗೆ. ನಮ್ಗೆಲ್ಲೂ ಕಾಣ್ಲಿಲ್ಲ ನನಗೆ ಸಿಕ್ಕಿಲ್ಲ ಅವರು. ಇಲ್ಲ, ನಮಗ್ ಗೊತ್ತಿಲ್ಲ. ನಾವು ಬರೀ ನಮ್ಮ ಎಮ್ಎಲ್ಎಗಳನ್ನ ಮಾತ್ರ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಕರೀಲಿಲ್ಲ ಆಗಿದ್ರೆ ಸರ್? ಇಲ್ಲ, ನಾವು ಕರೆದಿರಲಿಲ್ಲ ಅವ್ರನ್ನ. ಇರ್ಬೋದು, ನಮ್ಮ ಮೇಲೆ ಪ್ರೀತಿ ಇರ್ಬೋದು ಅವ್ರಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಬರ್ತಾರೆ ಅವರು. ಹಾಸ್ಪಿಟಲ್ ಇದ್ದಾರೆ, ಬರ್ತಾರೆ. ಶಾಸಕರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಂತ ಸರ್? ಚೆನ್ನಾಗಿ ಇಲ್ಲ, ನಮ್ಮ ಜವಾಬ್ದಾರಿ ಅಲ್ವಾ. ನಮ್ಮ ಮುಖ್ಯಮಂತ್ರಿ ಜಿಲ್ಲೆನಲ್ಲಿ ಶಾಸಕಾಂಗದ ಪಕ್ಷ ಸಭೆ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಹಾಸ್ಪಿಟಾಲಿಟಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಜೊತೆಲಿ ನನ್ನ ಕ್ಷೇತ್ರ ಕೂಡ ಅದು, ಅದರಿಂದ ನೋಡ್ಕೊಂಡು. ಉಸ್ತುವಾರಿ ಜಾಸ್ತಿ ಇತ್ತು ಅಂತ ಸಿಎಂ ಮಾಡಕ ಉಸ್ತುವಾರಿನ ಬಾಲಕೃಷ್ಣ ಅವರೇ ಮಾಡಬೇಕು. ನಿಮ್ಗೆ ಹೇಳಿದ್ರ? ನನಗೆ ಸಿಕ್ಕಿಲ್ಲ, ಹಂಗ ನಂಗೆ ಸಿಕ್ತಾಗ ಮಾತಾಡ್ತೀನಿ. ಥ್ಯಾಂಕ್ ಯು. ಬಾಲಕೃಷ್ಣ ಅವರು ಕೂಡ ಟ್ರಬಲ್ ಶೂಟರ್ ಆಗ್ತಾ ಇದ್ದಾರೆ. ಇಲ್ಲ, ಆತರ ಏನಿಲ್ಲ, ಜವಾಬ್ದಾರಿ. ಈ ಹಿಂದೆ ಕೂಡ ಒಡಿಶಾ ಶಾಸಕರು ಇದೆಲ್ಲ ಥ್ಯಾಂಕ್ ಯು, ಆತರ ಏನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.